ಕಲ್ಯಾಣದ ಅಂಗಳದೊಳಗೆ ಭಕ್ತಿಯ ರಸದೌತಣವನ್ನೇ ಹಂಚುತ್ತಾ ಸಾಗಿದ ಬಸವಣ್ಣನ ಆ ಮಹಾಮನೆಯಲ್ಲಿ ಒಂದು ಸಂಭ್ರಮದ ವಾತಾವರಣ ನಿರ್ಮಾಣ ಆಗ್ಯದ. ಅಕ್ಕನಾಗಮ್ಮ ಬಹುವರ್ಷದ ನಂತರದಲ್ಲಿ ಗರ್ಭಿಣಿಯಾಗಿದ್ದಾರೆ. ಪರಮಾತ್ಮನ ಅಂಶವೇ ಅವರ ಗರ್ಭದಲ್ಲಿ ಮೂಡಿ ಇನ್ನೇನು ಅದು ಭೂಲೋಕಕ್ಕೆ ಉದ್ಧಾರ ಮಾಡಲಿಕ್ಕೆ ಅವತಾರ ಎತ್ತದ ಅನ್ನುವ ಘಳಿಗೆ ಮತ್ತೊಂದು ವಿಶೇಷ ಸಂದರ್ಭ ಅಂತಂದ್ರೆ, ಬಸವಣ್ಣ ಎಲ್ಲರ ಮನೆಗೆ ತೆರಳಿ ಪಾದೋದಕ ಪ್ರಸಾದವನ್ನ ಸ್ವೀಕಾರ ಮಾಡಿ ಬರುವಂತಹ ಸಂದರ್ಭದಲ್ಲಿ ಅವರಿಗೆ ಡೋಹರ ಕಕ್ಕಯ್ಯನವರ ಮನೆಯ ಪ್ರಸಾದ ಸಿಕ್ಕಿರಲಿಲ್ಲ. ಅಂತಹದ್ರಲ್ಲಿ ಅಕ್ಕನಾಗಮ್ಮನಿಗೆ ಕಕ್ಕಯ್ಯನವರ ಪ್ರಸಾದ ಸಿಕ್ಕಿದ್ದು ಒಂದು ಸಂತೋಷ ಅಂತ ಹೇಳಿ ಎಲ್ಲರೂ ಹಂಚಿಕೊಂಡು ಆನಂದ ಪಡ್ತಾ ಇದ್ದಾರೆ. ಪ್ರಸಾದ ಸ್ವೀಕಾರ ಏನೋ ಮಾಡಿದರು, ಒಳಗಿನ ಭಾವವೇ ವಿಶಾಲವಾಗ್ತಾ ಹೋಗಿತ್ತು. ಆ ಒಂದು ಭಕ್ತಿಯ ಪೂರ್ಣ ಭಾವವೇ ಗರ್ಭದಲ್ಲಿ ಬೆಳೀತಾ ಇದೆ ಎನ್ನುವ ಭಾವ ಅಕ್ಕನಾಗಮ್ಮನದು. ಕಕ್ಕಯ್ಯನ ಪ್ರಸಾದ ಅದು ಪೂರ್ಣ ರೂಪವನ್ನು ತಾಳ್ತಾ ಇದೆ, ಜಗತ್ತಿಗೆ ಪ್ರಸಾದದ ಮಹಿಮೆಯನ್ನೇ ಹೇಳುವಂತಹ ಜೀವ ಅವತರಿಸ್ತದೆ ಅನ್ನುವಂಥ ಸಂಭ್ರಮ ಅವರ ಮನೆಯಲ್ಲಿ ಮನಸ್ಸಿನಲ್ಲಿ ಮನೆ ಮಾಡಿತ್ತು. ಹಾಗ ನಡೆದಂತಹ ಸಂದರ್ಭದೊಳಗೆ ಶರಣರೆಲ್ಲ ಸಂತೋಷವನ್ನ ಪಟ್ಟರು ಅನ್ನುವ ವಿವರಣೆಯನ್ನ ಕಾವ್ಯದಲ್ಲಿ ವಿವರಣೆಯನ್ನ ಮಾಡ್ತಾರೆ. ಎಲ್ಲಾ ಶರಣರು ಸಂತೋಷವನ್ನ ಪಡ್ತಾ ಇದ್ದಾರೆ. ಮತ್ತೊಬ್ಬ ಶರಣ ನಮ್ಮ ಮಧ್ಯದಲ್ಲಿ ಜನ್ಮ ಎತ್ತುತ್ತಾ ಇದ್ದಾನಲ್ಲ ಅನ್ನುವ ಸಂತೋಷ. ಬಿಜ್ಜಳ ಮಹಾರಾಜನಿಗೂ ಈ ಸುದ್ದಿ ಮುಟ್ಟಿತು. ಅಕ್ಕನಾಗಮ್ಮನವರ ಪುಣ್ಯ ಗರ್ಭದೊಳಗ ಒಬ್ಬ ಶಿಶು ಮೂಡಿ ಬರ್ತಾ ಇದ್ದಾನಂದ ತಕ್ಷಣ ರಾಜನಿಗೂ ಎಲ್ಲಿಲ್ಲದ ಸಂತೋಷ ಆಯ್ತಂತ. ಆತನು ಸಹ ಏನ್ ಮಾಡಿದ ಅಂದ್ರೆ, ಅನೇಕ ಬಂಗಾರದ ಹರಿವಾಣದೊಳಗ ನಾನಾ ರೀತಿಯಾದಂತ ಅಡಿಗೆಗಳನ್ನ ಎಡೆ ಮಾಡಿಕೊಂಡು ನಾನಾ ರೀತಿಯ ಹಣ್ಣು ಹಂಪಲಗಳನ್ನ ಆ ಬಂಗಾರದ ಹರಿವಾಣದೊಳಗೆ ಇಟ್ಟುಕೊಂಡು ಬಂದು ಆ ಅಕ್ಕನಾಗಮ್ಮನ ಶ್ರೀಮಂತ ಕಾರಣವನ್ನು ಮಾಡ್ತಾನೆ. ದವಸ ಧಾನ್ಯಗಳನ್ನ, ಹಣ್ಣು ಹಂಪಲಗಳನ್ನ, ಧನ ಕನಕವನ್ನ ಎಲ್ಲಾ ಕೊಟ್ಟು ಅವರನ್ನ ತುಂಬ ಹೃದಯದಿಂದ ಹಾರೈಸಿ ನಿಮ್ಮ ಗರ್ಭದಿಂದ ಶಿವನೇ ಅವತಾರ ಎತ್ತಾ ಇದ್ದಾನೆ ಎನ್ನುವಂತಹ ಮಾತುಗಳನ್ನ ಆಡಿ ಹಾರೈಕೆಯನ್ನ ಮಾಡಿ ತೆರಳುತ್ತಾನೆ ಎನ್ನುವಂತಹ ವಿವರಣೆಯನ್ನ ಓದ್ತೇವೆ. ನಂತರದಲ್ಲಿ ಎಲ್ಲ ಶರಣರು ಅವರವರ ಹಾರೈಕೆಯನ್ನ ಮಾಡಿದರು. ನಾವು ಸಹ ನೋಡ್ತಾ ಇರ್ತೀವಿ, ಗರ್ಭಿಣಿಯ ತಾಯಿಗೆ ಎಲ್ಲರೂ ಸೇರಿ ಹಾರೈಕೆ ಮಾಡುವುದನ್ನು ನಾವು ಕಾಣ್ತೇವೆ. ಆಕೆಗೆ ಮನೆಯವರೆಲ್ಲ ಸೇರಿ, ಬಂಧುಗಳೆಲ್ಲ ಸೇರಿ ಹಾರೈಕೆ ಮಾಡೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಆರೈಕೆ ಮಾಡೋದು ಕೂಡ ನಡೀತದೆ. ಆಕೆಗೆ ಯೋಗ್ಯವಾದ ಉಪಚಾರವನ್ನ ಮಾಡಿ, ಬೇಕು ಬೇಡ ಎಲ್ಲ ತಿನಿಸುಗಳನ್ನ, ಊಟವನ್ನ ಮಾಡಿಸಿ, ಎಲ್ಲ ರೀತಿಯ ಸೌಖ್ಯವನ್ನ ಆಕೆಗೆ ಒದಗಿಸಿ ಕೊಡುವಂತಹ ಆರೈಕೆಯನ್ನು ಮಾಡೋದು, ಜೊತೆಗೆ ಯೋಗ್ಯ ಮಗು ಹುಟ್ಟಲಿ ಎನ್ನುವಂತ ಹಾರೈಕೆಯನ್ನು ಕೂಡ ಮಾಡುವಂಥದ್ದು. ಈ ವಿವರಣೆಯನ್ನ ಕಾವ್ಯದಲ್ಲಿ ಬಹಳಷ್ಟು ಬರಿತಾ ಹೋಗಿದ್ದಾರೆ. ಅದೆಲ್ಲವನ್ನ ನಾವು ನೋಡೋದಕ್ಕಿಂತ ಮುಖ್ಯವಾಗಿ ಈ ಹಾರೈಕೆ ಮತ್ತು ಆರೈಕೆ ಇವೆರಡು ಎಷ್ಟು ಅವಶ್ಯ ಅನ್ನೋದನ್ನ ನೋಡ್ಬೇಕಾಗ್ತದೆ. ನಾವೆಲ್ಲ ಹಾರೈಕೆ ಮಾಡೋದನ್ನೇನೋ ಮಾಡೋದನ್ನು ಕೇಳಿದ್ದೀವಿ, ಸಹ ಮನೆಯಲ್ಲಿ ಮಾಡೋದನ್ನ ಕಾಣ್ತಾ ಇದ್ದೀವಿ. ಗರ್ಭಿಣಿಯರಿಗೆ ಆರೈಕೆ ಮಾಡೋದನ್ನ ಒಂದೆಡೆ ನೋಡಿದ್ರೆ, ಆರಾಮಿಲ್ದವರಿಗೂ ಹಾರೈಕೆಯನ್ನ ಮಾಡೋದನ್ನ ಕಾಣ್ತೇವೆ. ಬೆಳೆಯುವ ಮಕ್ಕಳಿಗೂ ಕೂಡ ಹಾರೈಕೆಯನ್ನ ಮಾಡೋದನ್ನ ಕಾಣ್ತೇವೆ. ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಹಾರೈಕೆಯನ್ನ ಮಾಡೋದನ್ನ ಕಾಣ್ತೀವಿ ನಾವೆಲ್ಲ. ಅವರವರಿಗೆ ತಕ್ಕುದಾದಂತ ಹಾರೈಕೆಯನ್ನ ಮಾಡೋದು. ಆರೈಕೆಯನ್ನು ನಮಗ್ ಗೊತ್ತದ, ಅವರ ಬೇಕು ಬೇಡಗಳನ್ನ ಈಡೇರಿಸೋದು ಅಂತದ ಅಲ್ಲ. ಇನ್ನ ಆ ಬಯಕೆಯನ್ನ ಈಡೇರಿಸೋದು ಅಷ್ಟೇ ಅಲ್ಲ, ಅದರ ಜೊತೆಗೆ ಅವರ ಆರೋಗ್ಯಕ್ಕೆ ಬೇಕಾದಂತಹ ಎಲ್ಲ ಔಷಧೋಪಚಾರಗಳನ್ನು ಮಾಡುವಂಥದ್ದು, ಜೊತೆಗೆ ಅವರ ಮನಸ್ಸು ಉಲ್ಲಾಸವಾಗಿ ಇರೋ ಹಾಗೆ ಯೋಗ್ಯ ರೀತಿಯ ಪರಿಸರವನ್ನ ನಿರ್ಮಾಣ ಮಾಡಿ ಕೊಡುವಂಥದ್ದು. ಹೀಗೆಲ್ಲ ಅಕ್ಕನಾಗಮ್ಮನಿಗೆ ಮಾಡಿ ಕೊಡ್ತಾ ಇದ್ರು. ಆ ಒಂದು ವಾತಾವರಣವನ್ನ ಕವಿ ಬಹಳಷ್ಟು ವಿಸ್ತೃತವಾಗಿ ಬರಿತಾ ಹೋಗಿದ್ದಾನೆ. ಅದೆಲ್ಲವನ್ನ ಬಿಟ್ಟು ನಾವು ನಮ್ಮ ಜೀವನಕ್ಕೊಂದಿಷ್ಟು ಚಿಂತನೆಯಾಗಿ ಅದನ್ನು ತಗೊಂಡ್ರೆ, ಮನುಷ್ಯನಿಗೆ ಹಾರೈಕೆ ಅನ್ನೋದು ಬಹಳ ಅವಶ್ಯವಾಗಿ ಬೇಕಾಗ್ತದೆ. ಅದು ಎಂಥ ಕೆಲಸ ಮಾಡ್ತದ ಅಂತಂದ್ರೆ, ಆ ಕೆಲಸ ಕಣ್ಣಿಗೆ ಕಾಣೋದಿಲ್ಲ,
ಆದ್ರೆ ಆಂತರ್ಯದಲ್ಲಿ ಅದು ಮಾಡುವಂತಹ ಪರಿಣಾಮ ಬಹಳ ಅಗಾಧವಾಗಿರುವಂಥದ್ದು. ಮೊದಲೆಲ್ಲ ಗುರುಗಳು, ಋಷಿಮುನಿಗಳು, ಹಿರಿಯರೆಲ್ಲ ಆಶೀರ್ವಾದ ಮಾಡೋದನ್ನ ಕಾಣ್ತೀವಿ. ಆಶೀರ್ವಾದ ಅಂದ್ರೆ ಬೇರೆ ಏನಲ್ಲೂ ಹಾರೈಕೆ ಅಂತ ನಾವು ಕಾಣ್ತೀವಿ. ಗರ್ಭಿಣಿ ನಮಸ್ಕಾರ ಮಾಡಿದ್ರೆ, ಯುವತಿ ನಮಸ್ಕಾರ ಮಾಡಿದ್ರೆ, ಗೃಹಿಣಿ ನಮಸ್ಕಾರ ಮಾಡಿದ್ರೆ ಆಶೀರ್ವಾದ ಮಾಡುದು, ಸೌಭಾಗ್ಯವತಿ ಭವ, ಅಷ್ಟಪುತ್ರಿ ಸೌಭಾಗ್ಯವತಿ ಭವ, ಹೀಗೆಲ್ಲ ಆಶೀರ್ವಾದ ಮಾಡೋದನ್ನ ಕೇಳ್ತೀವಿ ನಾವೆಲ್ಲ. ಇನ್ನು ಗಂಡ್ಮಕ್ಳು ನಮಸ್ಕಾರ ಮಾಡಿದಾಗ ಹಿರಿಯರು ಮಾಡುವಂತ ಹಾರೈಕೆ ಏನು ಅಂದ್ರೆ, ಆರೋಗ್ಯದಿಂದ ಇರು, ಐಶ್ವರ್ಯವಂತನಾಗು, ಸುಖದಿಂದ ಬಾಳು, ಮನೆತನವನ್ನ ಯೋಗ್ಯ ರೀತಿಯಿಂದ ಕೊಂಡೊಯ್ಯಿ, ಹೀಗೆಲ್ಲ ಆಶೀರ್ವಾದವನ್ನ ಮಾಡೋದು. ಇನ್ನು ಮಕ್ಕಳಿದ್ರೆ ಆ ಮಕ್ಕಳಿಗೆ ಆಶೀರ್ವಾದ ಮಾಡೋದು, ವಿದ್ಯಾವಂತನಾಗು, 100 ಕಾಲ ಆನಂದದಿಂದ ಬಾಳು, ಎಲ್ಲರ ಜೊತೆಗೆ ನೀನು ಉಲ್ಲಾಸದಿಂದ ಬದುಕು, ಕೀರ್ತಿವಂತನಾಗು, ನಿನ್ನ ಹೆಸರು 100 ದೆಸೆಗೆ ಬೆಳೆಯೋ ಹಾಗೆ, ಹಬ್ಬುವ ಹಾಗೆ ನಿನ್ನ ಜೀವನ ರೂಪುಗೊಳ್ಳಲಿ ಅಂತ ಎಲ್ಲ ಹಾರೈಕೆ ಮಾಡುವಂಥದ್ದು. ಹಾರೈಕೆ ಹೇಗೆ ಅಂತಂದ್ರೆ, ಸದ್ಭಾವದಿಂದ ಅಂತಃಕರಣ ಪೂರಿತವಾಗಿ ನಾವು ಒಬ್ಬ ವ್ಯಕ್ತಿಯನ್ನ ಹರಸುವಂಥದ್ದು, ಒಳ್ಳೇದಾಗಲಿ ಎನ್ನುವ ಭಾವನೆ ವ್ಯಕ್ತಪಡಿಸುವಂಥದ್ದು. ಒಂದು ಮಾತನ್ನು ವಚನದಲ್ಲಿ ನಾವು ಕೇಳ್ತೇವೆ ನೋಡಿ, ಯದ್ಭಾವಂ ತದ್ಭವತಿ ಅಂತ ಕೇಳ್ತೀವಿ. ಯದ್ಭಾವಂ ತದ್ಭವತಿ ಅಂತ ಕೇಳುವಾಗ ಆ ಮಾತಿನ ವಿಚಾರವನ್ನ ಚಿಂತನೆ ಮಾಡಬೇಕು. ಯದ್ಭಾವಂ ಭಾವನ ಹೆಂಗಿರ್ತದಲ್ಲ ಹಂಗ ಆಗ್ತದ, ತದ್ಭವತಿ ಹಂಗ ಆಗ್ತದ. ನಾವೆಲ್ಲ ನಮ್ಮ ಭಾವನೆಗಳನ್ನ ಅಷ್ಟಾಗಿ ವಿಚಾರ ಮಾಡೋದಿಲ್ಲ, ಬೇಕು ಬೇಡ ವಿಚಾರ ಮಾಡ್ತೀವಿ, ಆದ್ರೆ ಸೂಕ್ಷ್ಮವಾದ ಭಾವನೆಗಳನ್ನ ಗಮನಿಸುವುದಿಲ್ಲ. ನಮ್ಮ ಭಾವನೆಗಳನ್ನು ಕೂಡ ಗಮನಿಸಬಹುದು, ಆದ್ರೆ ಇನ್ನೊಬ್ಬರ ಭಾವನೆಗಳನ್ನ ಗಮನಿಸೋದು ಬಹಳ ಕಡಿಮೆ. ಆದ್ರೆ ನಾವೆಲ್ಲ ಮನುಷ್ಯರಾಗಿರೋ ಕಾರಣಕ್ಕೆ ಒಂದು ವಿಚಾರ ಮಾಡಬೇಕು, ಭಾವನಾತ್ಮಕವಾಗಿ ನಮ್ಮ ಬದುಕನ್ನ ಕಳೀತಾ ಇದ್ದೇವೆ, ನಮ್ಮ ಭಾವನೆ ಜೊತೆಗೆ ನಾವು ಹೇಗೆ ಬದುಕನ್ನ ಕಳೀತಾ ಇದ್ದೇವಲ್ಲ ಹಾಗೆಯೇ ಇನ್ನೊಬ್ಬರ ಭಾವನೆಗಳನ್ನು ಕೂಡ ಅರ್ಥ ಮಾಡಿಕೊಂಡು ಅದಕ್ಕೆ ಸ್ಪಂದಿಸಿ ಬದುಕಬೇಕು ಅನ್ನೋದೇನದ ಅಲ್ಲ, ಅದಕ್ಕ ಹಾರೈಕೆ ಅಂತ ಕರೆಯುವಂಥದ್ದು. ಅದಕ್ಕಾಗಿ ಎಲ್ಲರಿಗೂ ಕೂಡ ಶುಭವನ್ನೇ ಬಯಸಬೇಕು, ಯಶವನ್ನೇ ಬಯಸಬೇಕು, ಒಳಿತನ್ನೇ ಬಯಸಬೇಕು ಅನ್ನುವಂತ ವಿಚಾರವನ್ನ ನಾವು ಕಾಣ್ತೀವಿ. ಆ ವಿಚಾರ ತೀವ್ರತರದ ಪರಿಣಾಮವನ್ನ, ಗಾಢವಾದ ಪರಿಣಾಮವನ್ನ, ಆಂತರ್ಯದಿಂದ ಪರಿಣಾಮವನ್ನ ಮಾಡ್ಲಿಕ್ಕೆ ಸಾಧ್ಯ ಅದ. ಹಾಗಾಗಿ ಯಾರಾದ್ರೂ ಗರ್ಭಿಣಿ ತಾಯಂದ್ರಿದ್ರೆ ಅವರಿಗೆ ನೀವು ಹಾರೈಕೆಯನ್ನು ಮಾಡೋದಾದರೆ ತುಂಬು ಹೃದಯದಿಂದ ಅಂತಃಕರಣ ಪೂರಿತವಾಗಿ ಅವರಿಗೆ ಹಾರೈಕೆಯನ್ನು ಮಾಡಬೇಕು ಅನ್ನೋದನ್ನ ಶಾಸ್ತ್ರಗಳು ಹೇಳಿಕೊಡ್ತಾವ. ಅದರ ಜೊತೆಗೆ ಯಾರಿಗೆ ಆಶೀರ್ವಾದವನ್ನ ಮಾಡ್ಲಿ, ಹಾರೈಕೆಯನ್ನ ಮಾಡಿ, ಮಕ್ಕಳಿಗಿರ್ಲಿ, ಹಿರಿಯರಿಗಿರ್ಲಿ, ಯಾರಿಗೂ ಇರ್ಲಿ, ಹಾರೈಕೆಯನ್ನ ಮಾಡುವಾಗ ತುಂಬು ಹೃದಯದಿಂದ ಅಂತಃಕರಣದಿಂದ ಒಳಿತಾಗಲಿ ಎನ್ನುವಂತ ಹಾರೈಕೆಯನ್ನ ಮಾಡ್ತಾ ಜೊತೆಗೆ ಮಾರ್ಗದರ್ಶನ ಮಾಡೋದೇನದಲ್ಲ, ಇದು ಅವರ ಭವಿಷ್ಯಕ್ಕೆ ಬಹಳ ಒಳಿತನ್ನ ಮಾಡ್ತದ ಅನ್ನೋದನ್ನ ಕಾಣ್ತೀವಿ. ಆ ವಿಚಾರವನ್ನ ಅರ್ಥ ಮಾಡಿಕೊಂಡ ಹಿರಿಯರೆಲ್ಲ ಆ ಅಕ್ಕನಾಗಮ್ಮನಿಗೆ ಶುಭ ಹಾರೈಕೆಯನ್ನ ಮಾಡಿದ್ರು. ಅರಸ ಬಿಜ್ಜಳನಿಂದ ಹಿಡ್ಕೊಂಡು ಎಲ್ಲರೂ ಕೂಡ ಹಾರೈಕೆಯನ್ನ ಮಾಡ್ತಾರೆ. ಅವರ ಹಾರೈಕೆಯ ಫಲ ಮುಂದೆ ಆ ಚನ್ನಬಸವಣ್ಣನ ರೂಪವಾಗಿ ಅವತಾರ ಎತ್ತುತ್ತದೆ. ಚನ್ನಬಸವಣ್ಣನ ಜನನ ಆದ ನಂತರದಲ್ಲಿ ಆ ಮಹಾಮನೆಯಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣಗೊಳ್ಳುತ್ತದೆ. ಆ ಸಂಭ್ರಮದ ವಾತಾವರಣದ ಜೊತೆಗೆ ಆ ಚನ್ನಬಸವಣ್ಣ ಬೆಳೆಯುವ ರೀತಿಯನ್ನು ನೆನೆ ದಿವಸ ನೋಡ್ತಾ ಇದ್ದೀವಲ್ಲ ನಾವೆಲ್ಲ. ಚನ್ನಬಸವಣ್ಣ ಆಟಿಕೆಯ ಜೊತೆಗೆ ಆಡ್ತಾ ಬೆಳಿಲಿಲ್ಲ. ಆತ ಆಡಿದ ಆಟ ಎಂತಹದ್ದು, ಆತ ಮಾಡಿದ ಲೀಲೆ ಎಂತಹದ್ದು, ಆತ ಬದುಕಿದ ಪರಿಸರ ಎಂತಹದ್ದು ಅಂತ ನೋಡಿದ್ರೆ, ಆಡಿದ್ದು ತಾಡೋಲೆಗಳ ಜೊತೆಗೆ, ವಚನ ಕಟ್ಟುಗಳ ಜೊತೆಗೆ, ಆಡಿದ್ದು ವಿಭೂತಿ ರುದ್ರಾಕ್ಷಿ ಮಂತ್ರಗಳ ಜೊತೆಗೆ, ಗುರುಲಿಂಗ ಜಂಗಮರ ಜೊತೆಗೆ ಆಡಿದ ಬಸವಣ್ಣ, ಚನ್ನಬಸವಣ್ಣ ದ್ವಿವಿಜ್ಞಾನಿಯಾಗಿ ಬೆಳಿಲಿಕ್ಕೆ ಸಹಾಯವಾಯಿತು ಅನ್ನೋದನ್ನ ನೋಡ್ತಾ ಇದ್ವಿ ನಾವೆಲ್ಲ. ಅದರ ಜೊತೆಗೆ ಮಕ್ಕಳು ಬೆಳೆಯುವಂತ ವಿಚಾರ, ಇತ್ತೀಚಿನ ದಿನಮಾನದ ಕೆಲ ವಿಚಾರಗಳನ್ನ ಚಿಂತನೆ ಮಾಡಿಕೋತ ಎಲ್ಲಿಗೆ ಬಂದಿದ್ದೀವಪ್ಪ ನಾವೆಲ್ಲ ಅಂತಂದ್ರೆ, ನಾವು ನಿಜಗುಣ ಶಿವಗಳವರ ಒಂದು ತತ್ವಪದವನ್ನ ಚಿಂತನೆ ಮಾಡ್ತಾ ಬಂದಿದ್ವಿ. ಅದಾವ ಚಿಂತನೆ ಅಂತಂದ್ರೆ, ನೆನ್ನೆ ನೋಡಿರೋ ಹಾಗೆ, ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ, ಕೂಡಿ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರಣದಲ್ಲಿ ಮಾಡಲಿಲ್ಲವೇ ತಪವ. ಈ ವಚನವನ್ನ, ಈ ಪದ್ಯವನ್ನ ಯಾಕೆ ಚಿಂತನೆಗಾಗಿ ತಗೊಂಡ್ವಿ ಅಂದ್ರೆ, ಸದ್ಗುಣಗಳ ಗಣಿ ನೀವು ಆಗ್ಬೇಕಾಗ್ಯದ. ಯಾವ ಶರಣರು ಸದ್ಗುಣಗಳನ್ನ ತಮ್ಮ ಹೃದಯದೊಳಗೆ ತುಂಬಿಕೊಂಡು ಬೆಳೆದರೋ, ಯಾವ ಸದ್ಗುಣಗಳನ್ನ ಜಗತ್ತಿಗೆ ಸಂದೇಶ ರೂಪವಾಗಿ ಕೊಟ್ಟರೋ, ಅಂತಹ ಸದ್ಗುಣಗಳನ್ನ ನೀವೆಲ್ಲ ಬೆಳೆಸ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು ಅನ್ನೋ ಕಾರಣಕ್ಕೆ
ಆ ಪದ್ಯವನ್ನ ತಗೊಂಡಿದ್ದೀವಿ ನಾವು. ಸದ್ಗುಣಗಳನ್ನ ತುಂಬಿ ಬೆಳೆಸಿದ್ರು ಚನ್ನಬಸವಣ್ಣನಲ್ಲಿ. ಆ ಸದ್ಗುಣಗಳ ಗಣಿಯಾದ ಚನ್ನಬಸವಣ್ಣನ ಚಿಂತನೆಯೊಂದಿಗೆ ನಮ್ಮ ಜೀವನಕ್ಕೆ ಬೇಕಾದ ಯಾವ ಸದ್ಗುಣಗಳು ಇದ್ದಾವಲ್ಲ ಅವುಗಳನ್ನ ನಿಜಗುಣ ಶಿವಯೋಗಿಗಳ ತತ್ವ ಜೊತೆಗೆ ನೋಡ್ತಾ ಬರ್ತಾ ಇದ್ದೀವಿ. ಆ ಚನ್ನಬಸವಣ್ಣನ ಆ ಸದ್ಗುಣವನ್ನ ಚಿಂತನೆ ಮಾಡ್ತಾ ಪ್ರಭುದೇವರು ಒಂದು ಕಡೆ ಹೀಗೆ ಹೇಳ್ತಾರೆ ನೋಡಿ: ಬೆಳಗುವ ಜ್ಯೋತಿಯ ತಿರುಳಿನಂತೆ ಹೊಳೆವ ಕಂಗಳ ಕಾಂತಿ, ಒಳಹೊರಗೆನ್ನದೆ ಅಳವಟ್ಟ ಶಿವಯೋಗಿಯ ಕಂಡೆ ನೋಡ, ನಿಜ ಉಂಡ ನಿರ್ಮಳದ ಘನವ ಕಂಡೆ ನೋಡ, ಬೆರಗಾದೆನು ನೋಡ, ಗುಹೇಶ್ವರ ಲಿಂಗದಲ್ಲಿ ಚನ್ನಬಸವಣ್ಣನಿಂದಲಾನು ಬದುಕಿದೆನು ಅಂತಾರ ಅಲ್ಲಮ ಪ್ರಭುದೇವರು. ಅವರು ಹೇಳ್ತಾರ ಚನ್ನಬಸವಣ್ಣನ ಬಗ್ಗೆ, ಬೆಳಗುವ ಜ್ಯೋತಿಯ ತಿರುಳಿನಂತೆ. ಹೆಂಗದಾನ ಚನ್ನಬಸವಣ್ಣ ಅಂದ್ರ ಜ್ಯೋತಿ ಹೆಂಗದಾನ, ಬೆಳಗುವ ಜ್ಯೋತಿಯ ತಿರುಳಿನಂತೆ. ಜ್ಯೋತಿ ಒಳಗಿನ ಕಾಂತಿ ಹೆಂಗದ ಅಲ್ಲ ಹಂಗ ಚನ್ನಬಸವಣ್ಣ ಅದಾನ ಅಂತ ಪ್ರಭುದೇವ್ರು ಹೇಳಿಕತ್ತಾರ. ಆ ಕಾಂತಿ ಎಂಥದ್ದು ಅಂದ್ರೆ ಅಲಂಕಾರ ಮಾಡಿದಂತಹ ಕಾಂತಿ ಅಲ್ಲದು. ಯಾವ್ಯಾವುದೋ ಸುಗಂಧ ದ್ರವ್ಯಗಳನ್ನ ಪೌಡರ್ಗಳನ್ನ ಹಚ್ಚಿದಂತಹ ಕಾಂತಿ ಅಲ್ಲದು. ಆ ಕಾಂತಿ ಹೃದಯದೊಳಗಿಟ್ಟುಕೊಂಡಂತಹ ಸದ್ಗುಣಗಳ ಕಾಂತಿ ಅದು. ಬೆಳೆದು ಬರ್ತಾ ಇರುವಂತಹ ಸದಾಚಾರದ ಕಾಂತಿ ಅದು. ಅಂತಹ ಕಾಂತಿ ಚನ್ನಬಸವಣ್ಣೊಳಗಿತ್ತು ಅಂತ ನಾವು ಕಾಣ್ತೀವಿ. ನಂತರದಲ್ಲಿ ವಿವೇಕಾನಂದರಲ್ಲಿ ಆ ಕಾಂತಿ ಇತ್ತು ಅಂತ ನಾವು ಕಾಣ್ತೀವಿ. ತೇಜಪುಂಜ ವ್ಯಕ್ತಿತ್ವ ವಿವೇಕಾನಂದರದಾಗಿತ್ತು ಅಂತ ನಾವು ಕೇಳ್ತೀವಿ. ಜಿ ಎಸ್ ಶಿವರುದ್ರಪ್ಪನವ್ರು ಬರೀತಾರ ವಿವೇಕಾನಂದರ ಬಗ್ಗೆ ಬರೀತಾ ಇರುವಾಗ ಹೇಳ್ತಾರ ಅವರು, ಉಕ್ಕಿನ ನರ, ವಜ್ರದ ಮೈ, ಬೆಳದಿಂಗಳ ರೂಪವೇ ಕಣ್ಣೆದುರಿಗೆ ನಿಂತಂಗಾಗಿದೆ ಅಂತ ಬರೀತಾರ ಅವರು ಕುವೆಂಪುನ ಬಗ್ಗೆ. ಕುವೆಂಪು ಅವರು ಜೆ ಎಸ್ ಶಿವರುದ್ರಪ್ಪನವರು ವಿವೇಕಾನಂದರ ಬಗ್ಗೆ ಬರೀತಾರೆ. ಆ ವಿಚಾರವನ್ನ ನಾವು ನೋಡುವಾಗ ಅದೆಂಥ ರೂಪ ಅದೆಂಥ ವ್ಯಕ್ತಿತ್ವ ಇರಬಹುದು ವಿವೇಕಾನಂದರದು ಅಂತ ಕಲ್ಪನೆ ಮಾಡಿಕೊಳ್ತೀವಿ. ವಜ್ರದ ನರ ಅಂದ್ರ, ವಜ್ರದ ಮೈ ಅಂದ್ರ, ಉಕ್ಕಿನ ನರ ಅಂದ್ರ, ಹೊಳೆಯುವ ಕಂಗಳು ಅಂದ್ರ, ನದಿಯ ಹಾಗೆ ನಡಿಗೆ ಅಂತಂದ್ರ, ಗುಡುಗಿನ ಧ್ವನಿ ಅಂದ್ರ, ಬೆಳದಿಂಗಳ ರೂಪವೇ ಅವನದಾಗಿತ್ತು ಅಂದ್ರೆ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಕು ಹಾಗಿರಬಹುದು ವಿವೇಕಾನಂದ ಅಂತ. ಹಾಗೆಯೇ ಚನ್ನಬಸವಣ್ಣನ ಬಗ್ಗೆ ಅಲ್ಲಮ ಹೇಳ್ತಾರವರು, ಹೊಳೆವ ಜ್ಯೋತಿಯ ಬೆಳಗಿನ ತೆರದಿ ಚನ್ನಬಸವಣ್ಣ ಇದ್ದ ಅಂತ. ಬೆಳಕಿನಂಗಿದ್ದ. ಆ ಜ್ಯೋತಿಯ ಬೆಳಗು ಅಂತ ನೋಡುವಾಗ ಒಂದು ವಿಶೇಷತೆಯನ್ನು ನಾವು ನೋಡ್ತೀವಿ. ಆ ಜ್ಯೋತಿ ಬೆಳಗ್ಬೇಕಾದ್ರೆ 3 ವಿಚಾರದ್ರ ಅದಾವ. ಪಣತಿ ಅದ, ಬತ್ತಿ ಅದ, ಎಣ್ಣೆ ಇದ್ರೆ ಆ ಜ್ಯೋತಿ ಬೆಳಗ್ತದೆ. ಪಣತಿ ಇರಬೇಕು, ಬತ್ತಿ ಇರಬೇಕು, ಎಣ್ಣೆ ಇರಬೇಕು, ಆಗ ಜ್ಯೋತಿ ಬೆಳಗ್ತದ ಅಂತ ನೋಡ್ತೀವಲ್ಲ. ಹಾಗೆ ಚನ್ನಬಸವಣ್ಣ ನೋಡೋಕೆ ಕಾಯ ಅನ್ನುವಂತಹ ಪಣತಿ ಅದ, ಅದ್ರೊಳಗ ಮನಸ್ಸು ಅನ್ನುವಂತಹ ಬತ್ತಿ ಅದ, ಸದ್ವಿಚಾರ ಅನ್ನುವಂತಹ ಎಣ್ಣೆ ಅದ ಆತನೊಳಗ. ಆ ಶರೀರ ಮನಸ್ಸು ಅದರ ಜೊತೆಗೆ ಸದ್ವಿಚಾರಗಳ ಎಣ್ಣೆ ಸೇರಿದಾಗ ಬೆಳಗುವಂತಹ ಆತ್ಮ ಜ್ಯೋತಿ ಹೇಗಿತ್ತಲ್ಲ, ಜಗತ್ತನ ಕತ್ತಲೆಯನ್ನ ಹೊಡೆದೋಡಿಸುವಂತದ್ದಾಗಿತ್ತು ಅನ್ನೋ ವಿವರಣೆಯನ್ನು ಕಾಣ್ತೀವಿ. ಜ್ಯೋತಿ ಅಂದ್ರೆ ಬರೇ ಜ್ಯೋತಿ ಅಲ್ಲದು, ಕತ್ತಲೆಯನ್ನ ಹೊಡೆದು ಹಾಕಿ ಬೆಳಕು ಕೊಡುವಂತಹ ಜ್ಯೋತಿ ಅಷ್ಟ ಅಲ್ಲ. ಬೆಳಕನ್ನ ಕೊಡುವಂತಹ ಜ್ಯೋತಿ ಅದರ ಜೊತೆಗೆ ಶಾಖವನ್ನು ಕೂಡ ಕೊಡ್ತದೆ ಅಂತ ನೋಡ್ತೀವಿ ನೋಡಿ ನಾವೆಲ್ಲ. ಆ ಬೆಳಗುವಂತಹ ಜ್ಯೋತಿ ಬೆಳಕನ್ನ ಎಷ್ಟರ ಮಟ್ಟಿಗೆ ಕೊಡ್ತದಲ್ಲ ಅಷ್ಟರ ಮಟ್ಟಿಗೆ ಸೂಕ್ಷ್ಮವಾದ ಶಾಖವನ್ನೂ ಕೊಡ್ತಾ ಇರ್ತದ. ಹಾಗೆ ಚನ್ನಬಸವಣ್ಣ ತನ್ನ ಒಡಲಾಳದ ಜ್ಞಾನ ಜ್ಯೋತಿಯನ್ನ ಬೆಳಗಿಸಿಕೊಳ್ತಾ ಜಗತ್ತಿನ ಅಂಧಕಾರವನ್ನ ಅಜ್ಞಾನವನ್ನ ಕಳಿತಾ ಆ ಅಜ್ಞಾನ, ಅಂಧಶ್ರದ್ಧೆ, ದುರಾಚಾರ ಅನ್ನೋದಕ್ಕೆ ಒಂದಿಷ್ಟು ಶಾಖವನ್ನ ತನ್ನ ಜ್ಞಾನದ ಪ್ರಖರತೆಯನ್ನು ಮುಟ್ಟಿಸಿ ಹೋಗಲಾಡಿಸುವಂತ ಕೆಲಸವನ್ನ, ಅದರಲ್ಲೊಂದು ಪ್ರಜ್ವಲತೆಯನ್ನು ಉಂಟು ಮಾಡುವ ಕೆಲಸವನ್ನ ಚನ್ನಬಸವಣ್ಣ ಮಾಡ್ತಾ ಇದ್ದ ಅನ್ನೋದನ್ನ ನಾವು ತಿಳ್ಕೊಳ್ತೇವೆ. ಅದರ ಜೊತೆಗೆ ಮತ್ತೊಂದು ವಿಚಾರವನ್ನು ಹೇಳ್ತಾರೆ, ಹೊಳೆವ ಕಂಗಳ ಕಾಂತಿ. ಆ ಕಣ್ಣಿನೊಳಗಿನ ಕಾಂತಿ ಎಂಥದ್ದು ಅಂತಂದ್ರೆ ನೋಡುತ್ತಿಗೆನ ವ್ಯಕ್ತಿ ಪರಿವರ್ತನೆಯಾಗಿ ಬಿಡ್ತಾ ಇದ್ದ. ಬುದ್ಧ ಅಂಗುಲಿ ಮಾಲಾ ಕತಿ ಕೇಳ್ತೀವಲ್ಲ, ಕಾಡಿನ ದಾರಿ ಒಳಗೆ ಬುದ್ಧ ಹೊಂಟಾನ. ಎಲ್ಲರೂ ಹೇಳಿದ್ರು ಆ ದಾರಿಯಾಗ ಹೋಗಬೇಡ ಅಂತ ಹೇಳಿ. ಆದ್ರೆ ಬುದ್ಧ ಅದ ದಾರಿ ಒಳಗೆ ಹೊಂಟಾನ. ಯಾಕ, ಏನಾಗ್ತದ ಅಂತ ಹೇಳಿ.
ಅಲ್ಲಿ ಒಬ್ಬವ ರಾಕ್ಷಸದನ ಅಂಗುಲಿ ಮಾಲ ಅಂತ ಹೇಳಿ, ಅವ ಮನುಷ್ಯರನ್ನ ತಿಂತಾನ. ತಿನ್ನುವುದು ಅಟ ಅಲ್ಲ, ಅವರವರ ಬೆರಳುಗಳನ್ನ ಕತ್ತರಿಸಿ ಕೊಳ ಹಾಕುತ್ತಾನವ. ಅಂಗುಲಿ ಮಾಲ ಅಂತ ಅದಕ್ಕೆ ಅವನ ಹೆಸರು ಬಂದದ. ಹೋಗಬೇಡ ಅಂತ ಹೇಳಿದ್ರು ಬುದ್ಧ ನಗನಗತ ಅದ ದಾರ್ಯಾಗ ಹೊಂಟ. ಬುದ್ಧ ಬರೋದನ್ನು ನೋಡಿದ. ಬುದ್ಧ ಅಂತ ಅಂಗುಲಿ ಮಾಲಾನಿಗೆ ಗೊತ್ತಿಲ್ಲ. ಅವ ನೋಡ್ಕೋತ ನಿಂತ. ನನ್ನ ದಾರಿ ಒಳಗ ಬರೋರು ಯಾರಿಲ್ಲ, ಇವ ನನ್ನ ವಿಚಾರ ಗೊತ್ತಿದ್ರು ಬರಾಕತ್ತಾನಂದ್ರೆ ಇವ ಯಾರು ಅಂತ ಆಶ್ಚರ್ಯದಿಂದ ನೋಡಾಕತ್ತಾನಂತ ಅಂಗುಲಿ ಮಾಲ. ಹಂಗ ನೋಡುವಾಗ ಏನಾತು, ಆ ಬುದ್ಧ ಆನಂದ ಮುಖ ಇಟ್ಕೊಂಡ ಬರಾಕತ್ತಾನ. ಪ್ರಸನ್ನವಾದ ಮುಖದ ಒಂದು ಯಾವ ಭಯ ಇಲ್ಲ, ಬರಾಕತ್ತಾನ. ಬರುವುದನ್ನು ನೋಡಿದ ಅಂಗುಲಿ ಮಾಲ ನಿಲ್ಲಿಸಿದ. ನಿಲ್ಲ ಅಲ್ಲೇ ಅಂದವ. ನಾನು ಯಾರು ನಿನಗೆ ಗೊತ್ತಿರ್ಲಿಕ್ಕಿಲ್ಲ, ಅಪರಿಚಿತ ಇರಬಹುದು ನೀನು. ನಾನು ಅಂಗುಲಿ ಮಾಲ, ಮನುಷ್ಯರನ್ನ ತಿಂದು ಬದುಕಾವ. ಇನ್ನೊಂದು ಹೆಜ್ಜೆ ಮುಂದಿಟ್ರೆ ನಿನ್ನ ಜೀವ ಉಳಿಯಂಗಿಲ್ಲ, ಅಲ್ಲೇ ನಿಲ್ಲು ಅಂದ. ಆವಾಗ ಬುದ್ಧ ಅಂದ, ಯಾಕೆ ಮಾರಾಯ, ಯಾಕೆ ಇಂಥ ಮಾತಾಡ್ತಿ, ಏನಾಗಿದೆ ನಿನಗ ಅಂದಾಗ ಅಂಗುಲಿ ಮಾಲ ಅಂದ, ನನಗೇನಾಗುದಿಲ್ಲ, ಆಗುದೆಲ್ಲ ನಿನಗಾಗ್ತದ. ನನ್ನ ನೋಡಿ ಸಹ ಭಯ ಬರುವಲ್ದೇ ನಿನಗ. ಬುದ್ಧ ಅಂತಾನ, ನಿನ್ನ ನೋಡಿ ನನಗ್ಯಾಕೆ ಭಯ ಬರ್ಬೇಕು, ಅಂಥದ್ದೇನೈತಿ ನಿನ್ನೊಳಗ ಅಂದ. ಅಂಗುಲಿ ಮಾಲನಿಗೆ ಆಶ್ಚರ್ಯ ಆತ. ಅವನಿಗೆ ಎಂಥ ಮನುಷ್ಯ ಆದನವ. ನನ್ನ ಹೆಸರು ಕೇಳೇ ನಡಗೋರು ಬಹಳ ಮಂದಿ, ನನ್ನನ್ನು ನೋಡಿ ಸಹಿತ ಇವ ಏನೈತ ಅಂತ ಅದು ಹೆದರುದ್ ನಿನ್ನೊಳಗ ಅಂತ ಕೇಳ್ತಾನಂದ್ರೆ ಯಾರ ಇರ್ಬೇಕಿವ ಅಂದ. ಬುದ್ಧ ಇನ್ನೂ ಮುಂದೆ ಬರಾಕತ್ತಾನ. ಅಂಗುಲಿ ಮಾಲ ಅಂದ, ನಾನೊಬ್ಬ ರಾಕ್ಷಸದಿನಿ, ನನ್ನ ನೋಡಿ ಹೆದರಿಕೆ ಬರವಲ್ದೇ ನಿನಗ ಅಂದಾಗ ಬುದ್ಧ ಅಂದ, ನೀನು ಮನುಷ್ಯನ ಗತೆ ಕಾಣಕತ್ತಿದಿ, ನನಗೇನ್ ನೀ ರಾಕ್ಷಸ ಕಂಡಂಗ ಆಗವಲ್ಲಿ, ಹೆದರಿಕೆ ಬರೋದು ದೂರಿನ ಮಾತು, ಯಾಕೆಂತ ಎಲ್ಲ ಮಾತಾಡಕತ್ತಿ ಅಂದಾಗ ಅವನೊಳಗ ಅವಂಗ ಸಂಶಯ ಬರಾಕತ್ತು ಅಂಗುಲಿ ಮಾಲಾಗ. ಇದುವರೆಗೂ ನನಗೆಲ್ಲಾರು ರಾಕ್ಷಸರಂತ ಕರಿತಿದ್ರು, ಕಂಡ್ರೆ ಹೆದರ್ತಿದ್ರು, ಓಡಿ ಹೋಗ್ತಿದ್ರು, ಹೆಸರು ಕೇಳಿದ್ರೆ ನಡಿಗೆ ಬಿಡ್ತಿದ್ರು. ಅಂಥದ್ರೊಳಗ ಹೆಸರು ಕೇಳಿ ನನ್ನ ನೋಡಿ ಸಹ ನಕೋತ ಬರಾಕತ್ತಾನಂದ್ರೆ ಇವ ಯಾರ ಇರ್ಬೇಕು, ನನಗಿಂತಲೂ ಬಹಳ ದೊಡ್ಡವಿರ್ಬೇಕಿವ. ಮತ್ತ ನನಗ ಇದುವರೆಗೂ ಎಲ್ಲರೂ ರಾಕ್ಷಸರಂತ ಕರೆದಿರುವಾಗ ಇವ ನನಗ ಮನುಷ್ಯ ಅಂತ ಕರೆಯಕತ್ತಾನ. ಹೆದರುವಂಥದ್ದೇನೈತಿ ನಿನ್ನೊಳಗ, ನೀನು ಒಬ್ಬ ಮನುಷ್ಯ ಅದಿಯಲ್ಲ ಅಂತ ಅನ್ನಕತ್ತಾನ. ಹಾಗಾದ್ರೆ ನಾನು ಮನುಷ್ಯ ಅನ್ನೋ ಸಂಶಯ ಅಂಗುಲಿ ಮಾಲನೊಳಗ ಬಂತು. ಅವನೊಳಗ ಸಂಶಯ ಬರುದಷ್ಟ ಅಲ್ಲ, ಹೃದಯ ಪರಿವರ್ತನೆ ಆಗಕತ್ತು. ಹಾಗಾದ್ರೆ ನಾನು ಮನುಷ್ಯ ಇದ್ದೀನಿ, ಇದುವರೆಗೂ ಹಿಂಗ್ಯಾಕೆ ಮಾಡಿದ್ದೀನಿ ನಾನು? ಈ ಎಲ್ಲ ವಿಚಾರ ಚಿಂತನೆಗೆ ಮನಸ್ಸೊಳಗ ಬರಾಕತ್ತ ತಕ್ಷಣ ಅವಂಗ ಉಗ್ರತೆ ಕಡಿಮೆ ಆಯ್ತು, ಕ್ರೂರ ಭಾವ ಕಡಿಮೆ ಆಯ್ತು, ಪ್ರಸನ್ನ ಮುಖ ಆಯ್ತು. ಆತ ಕೈ ಮುಗಿದು ಕೇಳ್ತಾನ, ಯಪ್ಪ ನೀ ಯಾರು, ನನ್ನೊಳಗೆ ಇಂಥ ವಿಚಾರ ಹುಟ್ಟು ಹಾಕಿದೆಲ್ಲ, ನೀ ಯಾರು ಅಂತ ಕೇಳಿದ್ದಕ್ಕೆ ಬುದ್ಧ ಅಂದ, ನಾನು ನಿನ್ನಂಗ ಒಬ್ಬ ಮನುಷ್ಯ, ನಿನ್ನನ್ನು ನೋಡಿ ಮಾತಾಡ್ಸಕ್ ಬಂದೀನಿ ಅಂತ ಹೇಳಿ ಆತನನ್ನ ಮಾತಾಡ್ಸೋದೇ ತಡ ಆತ ಪರಿವರ್ತನೆ ಆದ ಅನ್ನುವಂತ ವಿಚಾರವನ್ನ ಕೇಳ್ತೀವಿ. ನೋಡಿ ಎಂಥ ಘಟನಾ ಇದು, ಹೇಳೋಕೊಂದು ಕಥೆ ಅಷ್ಟ ಅಲ್ಲಿದು, ಎಂತಹ ಪರಿವರ್ತನೆದಾಯಕವಾದ ಘಟನಾ ಇದು. ಒಂದೇ ವಿಚಾರ ಇದ್ರೊಳಗಿರೋದು, ನೀನು ಮನುಷ್ಯ ಇದ್ದಿ, ನಿನ್ನನ್ನು ನೋಡಿದ್ರೆ ಹೆದರಿಕೆ ಬರುವುದಿಲ್ಲ, ಹೆದರಿಕೆ ಬರುವಂಥದ್ದೇನು ನಿನ್ನೊಳಗಿಲ್ಲ ಅನ್ನೋದೊಂದು ಮಾತು ಆತನನ್ನು ಪರಿವರ್ತನೆ ಮಾಡಿತ್ತಲ್ಲ. ಅದಕ್ಕೆ ವಿಚಾರ ಮಾಡಬೇಕು ನಾವೆಲ್ಲ. ನಮ್ಮೊಳಗ ಇಂತಹ ಪರಿವರ್ತನೆ ಆಗಬೇಕಾದ್ರೆ ನಾವು ಮಾಡ್ಬೇಕಾದಿಷ್ಟನ, ನಾವು ಮನುಷ್ಯರಲ್ಲ ಅನ್ನುವಂತಹ ಚಿಂತನೆಯನ್ನ ಮಾಡ್ಬೇಕಾಗ್ಯದ. ನಾವು ಮನುಷ್ಯರಲ್ಲ, ಹಾಗಾಗಿ ಹಿಂಗ್ಯಾಕ್ ಮಾಡ್ಬೇಕು ನಾವು? ಯಾವ್ಯಾವುದೋ ಗುಣ ನೋಡಿದ ಮನುಷ್ಯರು ಹೇಳ್ತಾರಲ್ಲ, ಸಿಟ್ಟಿಗೆದ್ದವನ್ ನೋಡಿ, ಯಾಕೆ ಹಂಗ ಮಾಡ್ತಿ, ಹುಲಿಗತೆ ಮಾಡ್ತೀಯಲ್ಲೋ, ಯಾಕೆ ಹಂಗ ಜಗಳಕ್ಕೆ ಬರ್ತೀಯೋ ನಾಯಿಗತೆ, ಯಾಕೆ ಹಂಗ ಮಾಡ್ತೀಯೋ ಮಂದಿ ಕಂಡ್ರೆ ಸೇರುವುದಿಲ್ಲಲ್ಲ ಕಾಗಿಗತೆ, ಯಾಕ ಹಂಗ ಮುಸ್ ಮುಸ್ ಅಂತಿ ಹಾವಿನ ಗತೆ. ಹಿಂಗೆಲ್ಲ ಪ್ರಾಣಿ ಉದಾಹರಣೆ ಕೊಡುವಾಗ ಅನಿಸ್ಬೇಕು ನಮಗೆಲ್ಲ, ಹೌದಲ್ಲ ಹಿಂಗ್ಯಾಕೆ ಮಾಡ್ತೀನಿ ನಾನು, ಮನುಷ್ಯನಾಗಿ ಹಿಂಗ ಮಾಡ್ತೀನಂದ್ರೆ ಇದು ಯೋಗ್ಯ ಅಲ್ಲ ಅನ್ನೋ ಚಿಂತನೆ ಬಂದ್ರೆ ಸಾಕು, ನಾವು ಪರಿವರ್ತನೆ ಆಗಿ ಹೋಗಿಬಿಡ್ತೀವಿ. ಅಂಗುಲಿ ಮಾಲಾಗ ಆದಿದ್ದ ಅದು. ಅದರ ಜೊತೆಗೆ ಇನ್ನೊಂದು ನೋಡ್ತೀವಿ, ಏನಪ್ಪಾ ಅಂದ್ರೆ ಅವನನ್ನ ಪರಿವರ್ತನೆ ಮಾಡಿದ್ ಯಾವುದು ಅಂದ್ರೆ ಬುದ್ಧನ ಪ್ರಸನ್ನವಾದ ಮುಖ, ಕಣ್ಣಿನೊಳಗಿನ ಕಾಂತಿ ಅವನನ್ನು ಬದಲಿ ಮಾಡಿಬಿಟ್ಟಿತ್ತು. ಆ ಕಣ್ಣೊಳಗಿನ ಕಾಂತಿ ಬರಬೇಕಾದ್ರೆ, ಮುಖದೊಳಗ ಪ್ರಸನ್ನತೆ ಬರಬೇಕಾದ್ರೆ ಕಾರಣ ಏನು ಅಂತಂದ್ರೆ ಒಂದು ವಿವೇಕವಾದಂತಹ ಬದುಕು, ಒಂದು ಆನಂದ ತುಂಬಿದ ಬದುಕು. ಅಂಥ ಒಂದು ಮುಖ ಭಾವನೆಯನ್ನ ಇಟ್ಕೊಳ್ಳಿಕ್ಕೆ
ಕಾರಣ ಆಗ್ತದ, ಅಂತ ಮುಖಭಾವಕ್ಕ ಕಾರಣ ಆಗ್ತದ ಅನ್ನೋದನ್ನ ನೋಡ್ತೇವಿ. ಚನ್ನಬಸವಣ್ಣನು ಕೂಡ ಹಾಗೆ ಇದ್ದ. ಏನಪ್ಪಾ ಅಂತಂದ್ರೆ ಬೆಳಗುವ ಜ್ಯೋತಿಯ ತಿರುಳಿನಂತೆ ಹೊಳೆವ ಕಂಗಳ ಕಾಂತಿ, ನೋಟದಿಂದಲೇ ಎಲ್ಲರನ್ನ ಪರಿವರ್ತನೆ ಮಾಡುವಂತ ಶಕ್ತಿ ಅವರಿಗಿತ್ತು ಅನ್ನೋದನ್ನ ನಾವು ಕಾಣ್ತೀವಿ. ಎಲ್ಲಾ ಮಹಾತ್ಮರ ಜೀವನ ಕೇಳುವಾಗ ನೋಡ್ತೀವಲ್ಲ, ಎಷ್ಟು ಜನರನ್ನು ಉದ್ಧಾರ ಮಾಡ್ಯಾರ ಮಹಾತ್ಮರು. ಎಲ್ಲರನ್ನ ಅವರು ಬೈದು ಉದ್ಧಾರ ಮಾಡಿಲ್ಲ, ಎಲ್ಲರನ್ನ ಹೊಡೆದು ಉದ್ಧಾರ ಮಾಡಿಲ್ಲ ಅವರು, ಎಲ್ಲರಿಗೂ ಹಂಗಿಸಿ ಉದ್ಧಾರ ಮಾಡಿಲ್ಲ ಅವರು. ಉದ್ಧಾರ ಹೆಂಗ ಮಾಡಿದ್ರು ಅಂತಂದ್ರೆ, ಆ ಉದ್ಧಾರ ಮಾಡ್ಲಿಕ್ಕೆ ಕೇವಲ ಅವರ ಪ್ರಸನ್ನವಾದ ಮುಖ, ಹೊಳೆಯುವಂತಹ ಕಂಗಳು, ಇವೆರಡೇ ಸಾಕಾಗಿತ್ತು ಅಂತ ನೋಡ್ತೀವಿ. ಇಂತಹ ಈ ಒಂದು ಚನ್ನಬಸವಣ್ಣನ ಜೀವನವನ್ನ ನೋಡ್ತೀವಲ್ಲ, ಮುಂದೆ ಹೇಳ್ತಾರ, ಒಳ ಹೊರಗೆನ್ನದೆ ಅಳವಟ್ಟ ಶಿವಯೋಗಿಯ ಕಂಡೆ ನೋಡ. ಒಳಗೂ ಹೊರಗೂ ಬೇರೆ ಇಲ್ಲ, ಒಂದ ಆಗಿರ್ತಕ್ಕಂಥ ಜೀವನ. ಆದ್ರೆ ನಮ್ಮ ಜೀವನ ಹೆಂಗೈತೆ ಅಂದ್ರೆ, ಒಳಗೊಂದ ಮನಿ ಹೊರಗೊಂದ ಮನಿ ಐತೆ ನಮ್ಮ ಜೀವನ. ಹಾಗಾಗಿ ನಾವೆಲ್ಲ ಜೀವನವನ್ನ ಪ್ರಸನ್ನತೆಯಿಂದ ಕಳೀತಾ ಇಲ್ಲ, ಆನಂದದಿಂದ ಕಳೀತಾ ಇಲ್ಲ.